ಸುಂದರಿ ಸುಂದರಿ ಸುಂದರಿ. ಅಬ್ಬ, ಈ ಸುಂದರ ವಾತಾವರಣ ನೋಡ್ತಾ ಇದ್ರೆ ಮನಸ್ಸಿಗೇನೋ ಒಂಥರ ಉಲ್ಲಾಸ, ಸಂತೋಷ. ಅರೆ, ಆ ಹಾರುವ ಹಕ್ಕಿ ಪಕ್ಷಿಗಳು, ಸಿಹಿಯಲ್ಲಿ ಬೀಸುವ ಆ ತಂಗಾಳಿ, ಈ ಮಧುರವಾದ ಜುಳುಜುಳುನಾದದ ನದಿಯ ನೀರು. ಈ ಸಮಯದಲ್ಲಿ ನನ್ನನ್ನೆಲ್ಲ ಆನಂದಿದ್ರೆ ಎಷ್ಟೊಂದು ಸಂತೋಷವಾಗಿರ್ತಿತ್ತು. ಅವನಿಂದೆ ಈ ಜಗತ್ತೇ ಒಂಥರ ಶೂನ್ಯ ಅಂತ ಅನಿಸ್ತಾ ಇದೆ. ಆನಂದಿನ ಏಕೆ ಬರಲಿಲ್ಲ? ನೀನಂದ್ರೆ ನನಗಿಷ್ಟ. ಚಂದ್ರನ ಭೂಮಂಡಲದಲ್ಲಿ ತಾರೆಯಂತೆ ಹೊಳೆಯುವ, ಲತೆಯಾಗಿ ರೂಪ ರಾವಣ್ಯದಲ್ಲಿ ಲತೆಯಾಗಿ ಹಬ್ಬುವ, ಸಿರಿ ಸೌಂದರ್ಯದ ರೂಪದ ರಾಶಿಯನ್ನೇ ಹೊತ್ತು ಶಾರದೋ ತಾರಿಯಿಂದ ಕಾಯ್ತಾ ಇದ್ದಾಗೆ ಕಾಣಿಸುತ್ತೆ. ಯಾರ ದಾರಿ ಕಾಯುತ್ತಿರುವಿ ಅಂತ ಕೇಳಬಹುದಾ? ಮಿಸ್ ಅಶ್ವಿನಿ, ನಿನ್ನನ್ನೇ ಕೇಳ್ತಾ ಇರೋದು. ಮಿಸ್ಟರ್ ವಜ್ರಕಾಂತ್, ದಾರಿಯಲ್ಲಿ ಹೆಂಟು ವಣ್ಣಿಯಾಗಿದ್ದಾಳಂತ ಆ ಹೆಣ್ಣನ್ನ ತುಚ್ಛವಾಗಿ ಮಾತನಾಡಲಿಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ಎಂಬ 3 ಅಕ್ಷರದ ಶಬ್ದ ನೋ ಈ ವಜ್ರಕಾಂತನ ಡಿಕ್ಷನರಿಲೇ ಇಲ್ಲ. ಮಿಸ್ ಅಶ್ವಿನಿ, ಆ ನಿನ್ನ ಕುಡಿ ನೋಟಕ್ಕೆ ಮನಸ್ಸೊತ್ತು, ಆ ನಿನ್ನ ಸೌಂದರ್ಯದ ರಾಶಿಯನ್ನ ಹೊತ್ತು ನಿಂತ ನಿನ್ನ ಇಡೀ ದೇಹಕ್ಕೆ ಮನಸ್ಸೋತು. ಈ ವಜ್ರಕಾಂತ ಎಂಬ ತುಂಬಿ ನಿನ್ನ ಮಕರನ್ನವನ್ನ ಹೀರೋಕೆ ನೇರವಾಗಿ ಬಂದಿದ್ದಾನೆ. ಹಲೋ ಮಿಸ್ಟರ್, ನಾನು ಕೂಡ ಒಬ್ಬರನ್ನ ಮನಸ್ಸಾರೆ ಇಷ್ಟಪಟ್ಟಿದ್ದೇನೆ. ಅವ್ರನ್ನೇ ಮದುವೆ ಆಗ್ಬೇಕಂತ ಆಸೆ ಕೂಡ ಪಡ್ತಾ ಇದ್ದೇನೆ. ಸೊ ಮನಸ್ಸು ಕೊಟ್ಟವರ ಜೊತೆಗೆ ಮದುವೆ ಆಗ್ತೀನಿ ವಿನಃ ನಿನ್ನಂತ ಕಳ್ಳ ಕದಿಮನ ಸನಿಹ ಸುಳಿಯೋದಕ್ಕೂ ಕೂಡ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಅಶ್ವಿನಿ, ರೂಪ ಲಾವಣ್ಯ ಯೌವನ ಇದೆ ಅಂತ ಅಹಂಕಾರದಿಂದ ನನ್ನನ್ನ ಕಳ್ಳ ಕದೀಮ ಅಂತ ನಾಮಕರಣಿಸಬೇಡ್ವಾ. ನೋಡು, ನೀನು ಕಳ್ಳ ಕದೀಮನೆಂದು ನಾಮಕರಣ ಮಾಡಿದ್ಯಾದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಬೆಸ್ಟ್ ಅಶ್ವಿನಿ, ನೋಡು, ನಿನ್ನ ರೂಪ ಲಾವಣ್ಯ ಹೊತ್ತ ಅಹಂಕಾರದ ಮಾತುಗಳು ನನಗೆ ಬೇಡ. ನನಗೆ ಬೇಕಾಗಿರೋದು ಒಂದೇ, ನಾನು ಕಣ್ಣಿಟ್ಟ ಹೆಣ್ಣು ನೀನು ಬೇರೆಯವನ ಸೊತ್ತಾಗೋದಕ್ಕೆ ಅದೆಂದಿಗೂ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಂತಾದ್ರೆ ನೀನು ನನ್ನವಳಾಗಬೇಕು ಅಷ್ಟೇ. ನಿನ್ನವಳಾಗಬೇಕಾ? ಶ್ರೀಮಂತಿಕೆ, ಆಸ್ತಿ, ಅಂತಸ್ತು, ಐಶ್ವರ್ಯ ಇದೆ ಅಂತ ಮೆರಿತಾ ಇದ್ದೀಯಲ್ಲ, ಆದರೆ ಶ್ರೀಮಂತಿಕೆ ಯಾರಿಗೂ ಬೇಕಾಗಿದೆ. ಅನ್ಯಾಯ ಅಧರ್ಮ ಮಾಡಿ ಬಡವರನ್ನ ಸಂಹಾರ ಮನ ಗಳಿಸಿದ ಆ ನಿನ್ನ ಶ್ರೀಮಂತಿಕೆ ಮೇಲೆ ನೀನೆ ಮಲ್ಕೊಂಡು ನಿದ್ದೆ ಮಾಡು. ನಾನು ಪ್ರೀತಿಸ್ತಾ ಇದ್ದೀನಲ್ಲ ಆನಂದ್, ಅವನ ಕೈ ಹಿಡಿದು ಜೀವನ ಮಾಡ್ತೀನಿ ವಿನಃ ನಿನಗೆ ಮಾತ್ರ ಚಾನ್ಸ್ ಇಲ್ಲ. ಸಮಾಜ ಸೇವಕ ಆಂದೋಲನ ಅದು ಇದು ಅಂತ ಬೀದಿ ಬೀದಿಯಲ್ಲಿ ತಿರುಗ್ತಾ ಇದ್ದಾನೆ ಆನಂದ. ತುತ್ತನ್ನಕ್ಕೂ ಗತಿಯಿರದ ಭಿಕ್ಷೆ ಬೀದಿಯಲ್ಲಿ ಭಿಕ್ಷೆಯ ರೂಪದಲ್ಲಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಿರೋ ಬಡ ಭಿಕಾರಿಯ ಕೈ ಹಿಡಿದು ನೀನೇನು ಸಾಧಿಸ್ತೀಯ? ನೋಡ ಅಶ್ವಿನಿ, ನಾನು ಸಿರಿವಂತ, ಹಣದಲ್ಲಿ ಮಿಗಿಲಾಗಿ ರೂಪದಲ್ಲಿಯೂ
ಮಾಯಾ ಜಿಂಕೆಯ ರೂಪವನ್ನು ಹೊಂದಿದವನು ನಾನು. ನೀನು ನೀನಾಗಿ ಮನಸ್ಸು ಮಾಡಿ ನಿಂದ ತೋಟಕ್ಕೆಲ್ಲಿ ನನ್ನನ್ನು ಬಿಗಿದಪ್ಪಿ ನನ್ನ ಮುತ್ತಾಡು. ಜೊತೆಗೆ ನಿಂದ ಕೊರಳಿಗೆ ಕರಿಮಣಿ ಸರ ಕಟ್ಟಿ ನನ್ನ ಶ್ರೀಮಂತಿಕೆಯ ಮನೆಗೆ ಸೊಸೆಯನ್ನಾಗಿ ಸ್ವೀಕರಿಸ್ತೀನಿ. ಹಲೋ, ಆ ಕೊಳದಲ್ಲಿಯ ಕಮಲಿನಿಯು ರಾಜಹಂಸರಿಗೆ ಮಾತ್ರ ಆಶ್ರಯ ಕೊಡೋದಕ್ಕೆ ಇಷ್ಟಪಡ್ತಾಳೆ. ನಿನ್ನಂಥ ಕೋಪ ಮಂಡುಕನ ಸನಿಹ ಕೂಡ ಸುಳಿಯೋದಕ್ಕೆ ಅವಳು ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ. ಅದರಂತೆ ಭ್ರಮರ ಸುಮಧುರವಾದ ಹೂವಿನ ಸುವಾಸನೆ ಬಯಸಲಿಕ್ಕೆ ಸಂತೋಷವಾಗಿ ಹೋಗುತ್ತೆ. ಅದನ್ನು ಬಿಟ್ಟು ಇಂಥ ಹೊಲಸು ವಾಸನೆ ಕುಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಅದು ಹೋಗೋದಿಲ್ಲ. ನಾನು ಕೂಡ ಅಷ್ಟೇ. ನನ್ನ ಆನಂದ್ ಬಡವಾಗಿರಬಹುದು ನಿನ್ನ, ಆದರೆ ಅವನು ಎಂಥವನೇ ಆಗಿರ್ಲಿ ಏನೇ ಆಗಿರ್ಲಿ, ನನ್ನ ಮನಸ್ಸು ನನ್ನ ಹೃದಯ ಅವರಿಗೆ ಮೀಸೆ ಹೊರತು ನಿನ್ನಂಥವನಿಗೆ ಸಾಧ್ಯವೇ ಇಲ್ಲ. ಅಶ್ವಿನಿ, ಬೇಟೆಗಾರ ಯಾವತ್ತಾದ್ರೂ ಕುರಿನ ಕೇಳಿ ಬೇಟೆ ಆಡ್ತಾನೇನೆ. ಈ ಬೇಟೆಗಾರನ ಬಲೆಯಲ್ಲಿ ಸಿಕ್ಕ ಮರಿ ಜಿಂಕೆ ನೀನು. ನಿನ್ನ ಹಾಗೆ ಬಿಟ್ಬಿಡ್ತೀನ ನಾನು? ಅಶ್ವಿನಿ, ಬರೀ ನನ್ನ ಬಾಯಿ ಮಾತಿಗೆ ಒಲಿಯದ ನೀನು ಹೇಗಾದರೂ ಮಾಡಿ ನಿನ್ನ ಯೌವನವನ್ನ ಇರಲೇಬೇಕೆಂಬ ಛಲ ತೊಟ್ಟ ಗಂಡಸು ನಾನು. ಅಶ್ವಿನಿ, ಇನ್ನೂ ಒಂದು ಸಾರಿ ಕೇಳ್ತೇನೆ. ನೀನಾಗಿ ಬಂದು ನಿನ್ನ ತೋಟಕ್ಕೆಯಲ್ಲಿ ಬಿಗಿದಪ್ಪಿ ಮುಂದೆ ಹೇಳ್ಬೇಕಾ? ನೀನು ಹೀಗೆ ನಂಗೆ ಆವಾಜ್ ಹಾಕ್ತಾ ಇದ್ರೆ ನಾನು ಏನು ಮಾಡ್ತೀನಿ ಅಂತ ಮುಂದೆ ಹೇಳಬೇಕಾ? ನಾನು ಎಷ್ಟೇ ಆದ್ರೂ ಓರ್ವ ಇನ್ಸ್ಪೆಕ್ಟರ್ ತಂಗಿ ಇದ್ದೇನೆ. ನಿನ್ನ ಹೇಗೆ ಮಟ್ಟ ಹಾಕಬೇಕು, ಹೇಗೆ ಅಡ್ಡಡ್ಡ ಸೀಳಿಸ್ಬೇಕು ಅಂತ ನನಗೇನು ಹೊಸದೇನಲ್ಲ. ನೋಡು, ನನ್ನ ವಿಷಯಕ್ಕೆ ನೀನು ಬಂದಿದ್ದೆ ಆದರೆ ನಾನು ಮಾರಿಯಾಗಿ ನಿನಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಎಚ್ಚರ. ನೀನು ಇನ್ಸ್ಪೆಕ್ಟರ್ನ ತಂಗಿ ಆದ್ರೇನು, ಮುಖ್ಯಮಂತ್ರಿ ಮಗಳಾದ್ರೇನು, ಒಟ್ಟಿನಲ್ಲಿ ನಾನು ಕಂಡಿಟ್ಟ ಹೆಣ್ಣನ್ನು ನಾನು ಬಯಸಲೇಬೇಕು. ಇದು ಈ ವಜ್ರಕಾಂತನ ಸಿದ್ಧಾಂತ. ನನ್ನ ಮಗನೇ, ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಭೋಗದ ವಸ್ತು ಅಂತ ಅಂದ್ಕೊಂಡಿದ್ಯಾ? ನೀನ್ ಯಾಕ ಬಂದ ಇಲ್ಲಿಗೆ? ಶಿವ ಪೂಜೆಯಲ್ಲಿ ಕರಡಿ ಪ್ರವೇಶ ಮಾಡಿದಾಗ ನೀನ್ ಯಾಕ ಬಂದ ಇಲ್ಲಿಗೆ? ನಿನ್ನಂತ ನಾಮರ್ದರನ್ನು ಮಟ್ಟ ಹಾಕ್ಲಿಕ್ಕೆ ನಾನದು ಯಾವತ್ತೂ ಸಿದ್ಧ ಇರ್ತಾನ ಕಣೋ. ನನಗೆ ನಾಮಾರ್ಥ ಅಂತ ಹೇಳ್ತಿದ್ಯಲ್ಲ. ಹೇಳ್ತೀನಿ ಕಣೋ, ಹೇಳ್ತೀನಿ. ಇಂಥ ಕಚಡ ಕೆಲಸ ಮಾಡ್ತಾ ಇರೋ ನಿನಗೆ ಮತ್ತೆ ಹೇಳ್ಬೇಕು ನೋಡೋ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನನ್ನ ಪೂಜೆಗೆ ಅಡ್ಡ ಬರೆದು ಹೊರಟೋಗಿಲ್ಲಿಂದ ಹೊರಟೋಗು. ಯಾವತ್ತಿಗೂ ಸಾಧ್ಯ ಇಲ್ಲ. ಅಶ್ವಿನ್ಯನ ಮುಟ್ಟಲು ಪ್ರಯತ್ನ ಮಾಡ್ರೆ ನಿನಗೇನಾಗುತ್ತದೆಂದು ವಿಚಾರ ಮಾಡಿ ನೋಡು. ಈ ಶ್ರೀಮಂತ ಧೀಮಂತ ವಜ್ರಕಾಂತನಿಗೆ ನಿನ್ನ ಬೆದರಿಕೆ
ನಿನ್ನ ಬೆದರಿಕೆಗೆ ಹೆದರಿ ಓಡುವ ಹೇಡಿಯಲ್ಲ ನಾನು. ನೋಡ, ನಿನ್ನ ಕಣ್ಣು ಮುಂದಿದೆ, ಇವಳ ರುಚಿ ನೋಡ್ತೀನಿ. ಏನು ಮಾಡ್ತೀಯ ಮಾಡ್ಕೋ. ನೋಡು, ಇನ್ನು ಒಂದೇ ಒಂದ್ಸಲ ನಾನು ಅಶ್ವಿನಿ ತಂಟೆಗೇನವರು ಬಂದ್ರೆ ನಿನ್ನ ದೇಹದಲ್ಲಿರುವ ಎಲುಬುಗಳೆಲ್ಲ ಪುಡಿ. ಎಚ್ಚರ! ಏಯ್ ನೋಡ, ಯಾರ ತಂಟೆಗೆ ಬೇಕಾದ್ರೂ ಹೋಗು. ಮಲಗಿದ ಕಾಳಿಂಗ ಸರ್ಪದ ಹೆಡೆ ತೊಳಿದು ಕೆಣಕು. ಕರೆಯುವ ಸಮುದ್ರದ ಎದುರು ಈಜು ಜಯಿಸಿಕೋ. 10 ಹಾವುಗಳ ವಿಷ ಕುಡಿದು ತಗ್ಗಿಸಿಕೋ. ಆದ್ರೆ ಈ ವಜ್ರಕಾಂತನೆಂಬ ವಿಷ ಸರ್ಪದ ಎದುರು ನಿಂತು ಹೋರಾಡುವುದು ನಿನ್ನ ಮೂರ್ಖತನ. ನೋಡ, ಒಂದು ಮಾತು ಹೇಳೋಗ್ತೀನಿ ನಿನಗೆ. ಇವತ್ತು ನನ್ನನ್ನು ಅವಮಾನಿಸಲು ಹೆಣ್ಣಿನ ಮುಂದೆ ಎಷ್ಟು ದಿವಸ ಅಂತ ನೀನು ಈ ಹೆಣ್ಣನ್ನ ಕಾಯ್ತಾ ಕುತ್ಕೊಂಡಿರ್ತೀಯ. ಒಂದಿಲ್ಲ ಒಂದು ದಿವಸ ಇದೇ ಹೆಣ್ಣನ್ನು ಹೊತ್ಕೊಂಡು ಹೋಗಿ ನನ್ನ ಕಾಮದ್ರಶಿಯನ್ನು ತೀರ್ಕೊಳ್ಳಿಲ್ಲ ಅಂತಾದ್ರ ಆಗ ಕರೆ, ನನ್ನನ್ನ ಪಚ್ಚ ಅಂತ ಕರೆ. ಎಷ್ಟೇ ಅಲ್ಲ ಕಣೋ, ಇವತ್ತು ಇಷ್ಟೊಂದು ಜನರ ಎದುರಿಗೆ ನನಗೆ ಅವಮಾನ ಮಾಡ್ತಿಯಲ್ಲ. ಈ ಅವಮಾನದ ಸೇಡಿದ ಪ್ರತಿಫಲದ ಪ್ರತಿರೂಪವಾಗಿ ನಿನ್ನ ಜೀವನ ದುದ್ದಕ್ಕೂ ಕಣ್ಣೀರಿನ ಕಡಲನ್ನು ಹರಿಸ್ತಿಲ್ಲ ಅಂತಾದ್ರೆ ನನ್ನ ವಜ್ರಕಾಂತನ ಅಲ್ಲ ಅಂತ ಕರೆ, ತಾಯಿ ಗಂಡ ಅಂತ ಕರೆ, ಒಪ್ಕೋತೀನಿ. ಆದ್ರೆ ನಾನು ಕೊಡೋ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ರೆಡಿಯಾಗಿರೋ ಮಗನೇ. ಕೆಟ್ಟ ಕೆಲಸ ಮಾಡ್ತಾ ಇರೋ ನೀನೇ ಇಷ್ಟು ಎಗರಾಡಿದ್ರೆ ಈ ಸಮಾಜದ ಏಳಿಗೆಗಾಗಿ, ಸಮಾಜದ ಶ್ರೇಯಸ್ಸಿಗೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೀನಲ್ಲ, ಈ ಆನಂದ ಎಷ್ಟು ಮೇರೆ ಬೇಡ. ಅಶ್ವಿನಿ, ಯಾಕೆ ಇಂಥ ಸ್ಥಳಗಳಿಗೆಲ್ಲ ಯಾಕೆ ಬರ್ಲಿಕ್ಕೆ ಹೋಗ್ತೀಯ? ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ಸರಿಯ ಸಮಯಕ್ಕೆ ನೀವು ಬಂದ್ರೆ ನಿಜ, ಬರೋದು ವೇಳೆ ಆಗಿದ್ರೆ ಆ ಪಾಪಿ ನನ್ನ ಮಾನಹಾನ ಮಾಡ್ಬಿಡ್ತಿದ್ದ. ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ. ಅದಕ್ಕಲ್ಲ ನಿನ್ನ ಪ್ರಿಯತಮ ಈ ಆನಂದ ಅವಕಾಶ ಮಾಡಿಕೊಡ್ತಾನಂತ ಅನ್ಕೊಂಡಿದ್ಯಾ ನೀನು? ಖಂಡಿತ ಇಲ್ಲ ಕಣೆ, ಖಂಡಿತ ಇಲ್ಲ. ಅದು ನಿಜಾನೇ. ನಾನು ಇಲ್ಲಿ ಬಂದು ನಿಮಗೋಸ್ಕರ ಹೆಂಗೆ ಕಾಯ್ತಾ ಇದ್ದೆ, ನೀವೇ ಲೇಟ್ ಮಾಡಿ ಬಂದ್ರಿ. ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಅಷ್ಟರಲ್ಲಿ ಆ ಪಾಪಿ ಬಂದು ನಾನು ಕೆಣಕೋದಕ್ಕೆ ಪ್ರಯತ್ನ ಪಟ್ಟ. ಆಮೇಲೆ ಇನ್ನೂ ಸಂತೋಷದ ವಿಷಯ ಏನ್ ಗೊತ್ತಾ? ಏನ್ ಹೇಳು? ಗೆಸ್ ಮಾಡಿ ನೋಡೋಣ. ಏನೋ ಆಗ್ತಾ ಇಲ್ಲ, ಹೇಳು, ನಿನ್ನೆ ಹೇಳ್ಬಿಡು. ಏನು ಅಂತಂದ್ರೆ, ನಮ್ಮಿಬ್ಬರ ಮದುವೆ ವಿಷಯನ ನಾನು ಮನೆಯಲ್ಲಿ ಮಾತನಾಡಿದ್ದೀನಿ. ಆ ಅಣ್ಣ ಅಷ್ಟೇ ಸಂತೋಷವಾಗಿ ನನಗೆ ದುಡ್ಡು ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಹುಡುಗನ ಹೃದಯ ಮುಖ್ಯ. ಸೊ ನಿಮ್ಮ ಮೆಚ್ಚಿನ ಹುಡುಗ ನನಗೂ ಇಷ್ಟ ಅಂತ ಹೋಗಿ ಕೊಟ್ಬಿಟ್ರು. ಸೊ ನಂಗೆ ತುಂಬಾ ಖುಷಿ ಆಗ್ತದೆ. ನನ್ನ ಮದುವೆಗೆ ಒಪ್ಪಿರೋ ವಿಷಯ ಕೇಳಿ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಕಣೆ, ತುಂಬಾ ಸಂತೋಷ ಆಗ್ತಾ ಇದೆ. ಈ ಸಂತೋಷಕ್ಕೆ ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಶ್ವಿನಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಅಲ್ಲಿ ನೋಡ್ತಾ ಇದೆಯಲ್ಲ, ಆ ಸರೋವರದಲ್ಲಿ 2 ರಾಜಹಂಸಗಳು ಹೇಗೆ ಸಂತೋಷದಿಂದ ವಿಹರಿಸ್ತಾ ಇದೆಯೋ, ಹಾಗೇನೆ ನಾವಿಬ್ರು ಕೂಡ ಜೀವನವೆಂಬ ಸಾಗರದಲ್ಲಿ ಪ್ರೇಮಿಗಳು ಎಂಬ ನೌಕೆಯನ್ನು ಕುಳಿತು 100 ಕಾಲ ಸಂತೋಷದಿಂದ ನಗ್ನಗ್ತಾ ನಮ್ಮ ಜೀವನ ಬಹಳ ನೌಕೆಯನ್ನು ಮುನ್ನಡೆಸೋಣ. ಏನಂತೆ ಅಶ್ವಿನಿ? ಆಗ್ಲಿ ನನ್ನ ಮಹಾರಾಜ. ಮಹಾರಾಣಿಯವರ ಆಶೆ ಅಲ್ವೇ? ನೋಡು, ಇದೇ ಒಂದು ಈ ಸಂತೋಷದ ಸಮಯದಲ್ಲಿ, ಈ ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ, ಹಕ್ಕಿಗಳ ಚಿಲಿಪಿಲಿಯರ ಕಲರವಗಳ ನಡುವಲ್ಲಿ, ನಿನ್ನ ಕೋಗಿಲೆಯ ಮಾಧುರ್ಯ ತುಂಬಿದ ಸಿರಿ ಕಂಠದಿಂದ ಒಂದೇ ಒಂದು ಗಾನ ಹೊರಹೊಮ್ಮಿದ್ರೆ, ನೀ ಕುಣಿವೆ ನಿನ್ನ ಹೆಜ್ಜೆಗೆ ನಾದಕ್ಕೆ ನಾ ಮಾರ ಹೋಗುವೆ ಅಶ್ವಿನಿ. ನನ್ನ ಚಲುವನಿಗೋಸ್ಕರ ಚೆಲುವೆಯ ಒಂದು ಇಂಪಾದ ಸಂಗೀತ.
ಆನಂದ್ ನೀವಂತೂ ಕೂಡ ಬಲು ತುಂಟು ನೋಡಿ. ಅಂದಾಗೆ ಮನೆಯಲ್ಲಿ ಅಣ್ಣನಿಗೆ ಹೇಳಿ ಬಂದಿಲ್ಲ ನಾನು. ಈಗ ಫ್ರೆಂಡ್ ಮನೆಗೆ ಹೋಗ್ತೀರಂತ ಬಂದ್ಬಿಟ್ಟೆ. ಟೈಮ್ ಆಗ್ಬಿಡ್ತು. ಸೊ ನಾ ಹೊರಟ್ಲ ಹಾಗಿದ್ರಿ ನಿಮ್ ಜೊತೆ ಇದ್ರೆ ಟೈಮ್
ಟೈಮ್ ಆಗೋದೇ ಗೊತ್ತಾಗಲ್ಲ ಕಣೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ? ಚೇ ಬೇಡ. ಮತ್ತೆ ಇನ್ನೊಂದ್ಸರಿ ಸಿಕ್ಕಾಗ ಖಂಡಿತವಾಗಿಯೂ ನಾವು ಸಿಗೋಣ ಅಂತೆ. ಸೊ ನಾ ಬರಲ್ಲ ಹಾಗಿದ್ರೆ. ಆಯ್ತು. ನೋಡಿ ತುಂಡು ಥರ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಬರಲ್ಲ ಹಾಗಿದ್ರೆ. ಓಕೆ ಚೋರಿಯಾಗಿದೆ ನನ್ನುಡಿ. ಯಾಕೆ ಅವಸರ ಮಾಡ್ತಾ ಇದ್ಯಾ? ಯಾಕೆ ನಗ್ತಾ ಇರೋ? ನಿನ್ನ ಮುಖದಲ್ಲೂ ಒಮ್ಮೆ ನಗು ಮಾಯ ಆಗ್ಬಿಡ್ತು. ಯಾಕೆ ಏನಾಯ್ತು? ಈಗ ತಾನೇ ಶುಭ ಸುದ್ದಿ ಹೇಳಿ ಮದುವೆ ಮಾತುಕತೆನ ಮಾತಾಡದೆ ಇನ್ನೇನು ಖುಷಿಯಾಗಿ ಮನೆಗೆ ಹೋಗೋ ಹೊತ್ತಲ್ಲಿ ಈ ಕಾಲಿಡಿ ಬೀಳಿಗೆ ಹೊರಟಿದ್ನಲ್ಲ, ಇದೇನೋ ಒಂಥರ ಅಪಶಕುನ ಅಂತ ಮನಸ್ಸಿಗೆ ತುಂಬಾ ನೋವು ಆಗ್ತಿದೆ. ಎಂತ ಹುಚ್ಚೆ ನೀನು! ಈಗಿನ ದಿನಮಾನಗಳಲ್ಲೂ ಶಕುನ ಅಪಶಕುನ ಇದನ್ನೆಲ್ಲ ನಂಬ್ತೀಯ? ನೋಡು, ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆಯಲ್ಲಿ ಅವಕಾಶ ಕೊಡಬೇಡ. ನೋಡು, ನಮ್ಮಿಬ್ಬರ ಪ್ರೀತಿ ಎಂದೆಂದಿಗೂ ಅಮರ. ಇದನ್ನೆಲ್ಲ ಬಿಟ್ಬಿಡು, ನೆಮ್ಮದಿಯಿಂದ ಇರೋ ಅಂತ. ಆನಂದ್, ನಾ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಬೇಕು. ಇದನ್ನ ಮಾತ್ರ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಪ್ರೀತಿಸೋದು ಬಹಳ ಸುಲಭ. ಪ್ರೀತಿ ಯಾರ ಮೇಲೆ ಯಾವಾಗ ಹೇಗ್ ಬೇಕಾದ್ರೂ ಆಗಬಹುದು, ನಿಜ. ಆದ್ರೆ ಆ ಪ್ರೀತಿನ ಭಕ್ತಿಯಿಂದ ಪೂಜಿಸಿ ನಿಷ್ಠೆಯಿಂದ ಕಾರಿಸಿ ಕೊನೆಗೆ ಅದನ್ನ ನಮ್ಮದಾಗಿ ಮಾಡಿಕೊಂಡು ಅದನ್ನ ಕಾಯ್ತೀವಲ್ಲ, ಅದರಲ್ಲೇ ನಿಜವಾದ ಪ್ರೀತಿ ಇರೋದು. ನೋಡಿ, ಪ್ರೀತಿಗೆ ಅಡ್ಡಿ ಆತಂಕಗಳು ಬಂದು ಮನೆಯವರು ಒಪ್ಪೋದಿಲ್ಲ, ಅಥವಾ ಜಾತಿ ಮೇಲು ಕೀಳು ಮತ್ತೆ ಆಸ್ತಿ ಅಂತಸ್ತು ಇವೆಲ್ಲವೂ ಅಡ್ಡಿ ಬಂದು ನಿಜವಾದ ಪ್ರೇಮಿಗಳು ದೂರ ಆಗಿರೋರು ಈ ಚರಿತ್ರೆಯಲ್ಲಿ ಪುಟದಲ್ಲಿ ಹುಡುಕಿದ್ರೆ ಸಿಗ್ತಾರೆ. ಅಂದ್ರೆ ನಮ್ಮ ಪ್ರೀತಿ ದೂರ ಆಗತ್ತಂತ ನೀ ಯೋಚನೆ ಮಾಡ್ತಾ ಇದ್ಯಾ? ಅಲ್ವೇ, ನನ್ನ ಕನಸು ಮನಸ್ಸಿನಲ್ಲೂ ನೀನೇ ತುಂಬಿರುವಾಗ, ನನ್ನ ಉಸಿರೇ ನೀನಾಗಿರುವಾಗ ನಿನ್ನ ನಮ್ಮ ಪ್ರೀತಿನ ಹೇಗೆ ಜೋಪಾನ ಮಾಡ್ಕೊಳ್ಬೇಕು ಅನ್ನೋ ನನಗೆ ಗೊತ್ತಿದೆ. ನೋಡು, ನಿಜ ಹೇಳ್ತೀನಿ, ನಿನ್ನ ಮಹಾರಾಣಿ ತರ ನೋಡ್ಕೋತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಜೀವನದ ಕೊನೆಯವರೆಗೂ ನೀನು ನೋವಾಗದಂತೆ ನಿನ್ನ ಕಣ್ಣಂಚಲಿ ಒಂದು ತೊಟ್ಟು ನೀರು ಬರದ ಹಾಗೆ ನೋಡ್ಕೊಳ್ತೀನಿ ಅನ್ನೋ ನಿಮ್ಮ ಮಾತು ಕೇಳಿ ನಾವು ಮನಸ್ಸಿಗೆ ಸಮಾಧಾನ ಪಡಿಸ್ಕೋಬಹುದು, ನಿಜ. ಆದ್ರೆ ಪರಿಸ್ಥಿತಿಗಳು ಹೇಗೆ ಬರುತ್ತೋ, ನೀವು ಅದನ್ನ ಹೇಗೆ ಫೇಸ್ ಮಾಡ್ತೀರೋ ನನಗೊಂದು ಅರ್ಥವಾಗ್ತಿಲ್ಲ. ನೋಡಿ, ಎಂಥದ್ದೇ ಪರಿಸ್ಥಿತಿ ಏನೇ ಬಂದರೂ ಕೂಡ ನಾನು ನಿಮ್ಮ ಜೊತೆಯಾಗಿ ಇದ್ದೇ ಇರ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೀವು ನನ್ನೀಗ ಎಷ್ಟು ಪ್ರೀತಿ ಮಾಡ್ತೀರೋ ಮುಂದೆ ಕೂಡ ಅಷ್ಟೇ ಪ್ರೀತಿ ಮಾಡಬೇಕು. ನನ್ನ ಕೊರಳಲ್ಲಿ ನೀವು ಕಟ್ಟಿರೋ ಮಾಂಗಲ್ಯದ ಸರವೇ ಇರಬೇಕು. ಅಪ್ಪಿ ತಪ್ಪಿ ಏನಾದ್ರೂ ಯಾವುದೇ ಪರಿಸ್ಥಿತಿ ಅಡ್ಡ ಬಂತು ಅಂತ ನನ್ನನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಆ ಕ್ಷಣನೇ ನಾನು ನಿಮ್ಮ ನೆನಪಲ್ಲಿ ಕೊರಗೆ ಈ ಬದುಕಿಗೆ ವಿದಾಯ ಹೇಳ್ತೀನಿ. ಇದು ಸತ್ಯ. ಮಾತು ಅಂತ ಆಡ್ತಾ ಇದೆಯಾ ಶುನಿ? ಏನ್ ಮಾತು ಅಂತ ಆಡ್ತಾ ಇದೀಯಾ? ಅಲ್ವೇ, ಈ ರೀತಿ ಅಶುಭ ನುಡಿಗಳನ್ನ ಕೇಳಿ ನನಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇದೆ ಅಂತ ನೀನು ಅಂದ್ಕೊಂಡಿದ್ಯಾ? ಇಲ್ಲ ಕಣೆ, ಇಲ್ಲ. ನನ್ನ ಜೀವವೇ ನೀನಾಗಿರುವಾಗ ನಿನ್ನನ್ನು ಬಿಟ್ಟು ಈ ಜೀವ ಇರತ್ತಂತ ನೀನು ಅಂದ್ಕೊಳ್ತೀಯಾ? ಇಲ್ಲ ಶುನಿ, ಖಂಡಿತ ಇಲ್ಲ. ಜೀವನದ ಕೊನೆಯವರೆಗೂ ನಾವು ಜೊತೆಯಾಗಿರ್ಬೇಕು. ನಾವಿಬ್ರು ನಗ್ನಗ್ತಾ ಸಂತೋಷದಿಂದ ಜೀವನ ಸಾಗಿಸ್ಬೇಕು. ನೋಡು, ಈ ನಮ್ಮಿಬ್ಬರ ಪ್ರೀತಿಗೆ, ನಮ್ಮಿಬ್ಬರ ಈ ನಿಷ್ಕಲ್ಮಶವಾದಂಥ ಪ್ರೀತಿಗೆ ಆ ಶ್ರೀದೇವರ ಅನುಗ್ರಹ ಖಂಡಿತ ಇರತ್ತೆ. ನೀನು ಅಂದ್ಕೊಂಡ್ತಾರೆ ಏನೂ ಆಗೋದಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ವಿಚಾರ ಮಾಡಬೇಡ ಅಶ್ವಿನಿ. ನಿಜ, ನಾನು ಕೊನೆಯವರೆಗೂ ನಿನ್ನ ಜೊತೆ ಆಗಿರ್ತೇನೆ. ನಿನ್ನ ನೋವು ನಲಿವಿನಲ್ಲೂ ನಾನು ಜೊತೆ ಆಗಿರ್ತೇನೆ ಅಶ್ವಿನಿ. ಖಂಡಿತ ನಿನ್ನ ಜೊತೆ ಆಗಿರ್ತೀನಿ. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಸೋ ಮಚ್. ನನಗೂ ಅದೇ ಭಯ ಆಗಿತ್ತು. ನೋಡಿ, ನೀವು ಮಾತ್ರ ಯಾವುದಕ್ಕೆ ಹೆದರಬೇಡಿ. ಈ ಅಶ್ವಿನಿ ಹುಟ್ಟಿರೋದೇ ಈ ಆನಂದನಿಗೋಸ್ಕರ. ನಿನಗೋಸ್ಕರನೇ. ನಾನು ಅಷ್ಟೇ. ಆ ಸೂರ್ಯ ಚಂದ್ರನ ಸಾಗರ
ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಎಂಥ ಪರಿಸ್ಥಿತಿ ಕತ್ತಲುಗಳು ಬಂದರೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಈ ಮಾತು ಸತ್ಯ. ಅದೆಂಥದೇ ಪರಿಸ್ಥಿತಿ ಬರಲಿ, ಅದೆಷ್ಟೇ ಕಷ್ಟದ ಪರಿಸ್ಥಿತಿ ಬರಲಿ, ನಿನ್ನನ್ನು ಎಂದಿಗೂ ನಾ ಬಿಟ್ಕೊಡೋದಿಲ್ಲ, ಹಿಂದೆಂದಿಗೂ ಬಿಟ್ಕೊಡೋದಿಲ್ಲ. ಇನ್ನು ಮುಂದೆ ನಿನ್ನ ಬಾಯಲ್ಲೂ ಕೂಡ ಈ ರೀತಿಯಾದಂಥ ಶುಭ ನುಡಿಗಳು ಯಾವತ್ತಿಗೂ ಬರಬಾರ್ದು, ಆಯ್ತಾ? ಸರಿ, ನೀನು ಹಾಗಿದ್ರೆ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈ ನಿನ್ನ ಮುದ್ದಾದ ಮುಖದಲ್ಲಿ ನಗು ಯಾವಾಗಲೂ ತುಂಬಿರ್ಬೇಕು. ಮೌನ ಯಾವತ್ತೂ ನಿನಗೆ ಶೋಭೆ ಅಲ್ಲ ಅಶ್ವಿನಿ, ಶೋಭೆ ಅಲ್ಲ. ಸರಿ ಆನಂದ್, ಈಗ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗಾದ್ರೆ ನಿಶ್ಚಿಂತೆಯಿಂದ ನಾ ಮನೆಗೆ ಹೋಗಿ ಬರಲಾ? ಈ ನಗುನೇ ನನಗಿಷ್ಟ ಆಗಿರೋದು. ಈ ನಗು ಯಾವಾಗಲೂ ಶಾಶ್ವತವಾಗಿರಬೇಕು ಅಶ್ವಿನಿ, ಯಾವಾಗಲೂ ಶಾಶ್ವತವಾಗಿರಬೇಕು. ನಿನ್ನ ಅಣ್ಣ ನಿನಗಾಗಿ ಎಷ್ಟು ಚಡಪಡಿಸ್ತಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇವತ್ತು ನಾಳೆನೋ ನಿನ್ನ ಅಣ್ಣನ ಎದುರು ಬಂದು ಮದುವೆ ವಿಚಾರವನ್ನು ಮಾತಾಡ್ತೀನಿ. ನೀನೀಗ ಧೈರ್ಯದಿಂದ ಹೋಗ್ಬಾ, ಧೈರ್ಯದಿಂದ ಹೋಗ್ಬಾ. ಉಸಿರಾಗುವೆ ಹಸಿರಾಗುವೆ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆನಾ ಎಂದೇ